ನೀನು ಪೊಲೀಸ್ ಆಗಬೇಕಾ? ಚೆನ್ನಾಗಿದೆ, ತುಂಬಾ ಗಾಳಿನೂ ತುಂಬ ಚೆನ್ನಾಗಿದೆ. ಈ ಹುಡುಗ ಒಂದು ಕೋಪ ಮಾಡಿಕೊಂಡು ಕೂತಿದೆ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಸಿದ್ದೇಶ್ ವ್ಲಾಗ್. ನಾ ಮೈಕ್ಲೆಲ್ಲ ಕರ್ಕೊಂಡ್ಬಂದಿದ್ದೀನಿ. ಇವಾಗ ಒಳಗಡೆ ಕರ್ಕೊಂಡು ಹೋಗ್ಬೇಕು ಟಿಕೆಟ್ ತಗೊಳಕ್ಕೆ. ಹಾಯ್ ಮಾಡ್ರ, ಹಾಯ್ ಹಾಯ್ ಮಾಡಿ. ಈ ಹುಡುಗ ಒಂದು ಕೋಪ ಮಾಡಿಕೊಂಡು ಕೂತಿದೆ. ಏ ತರ ಕೋಪ ಮಾಡ್ಕೊಂಡಿದೆ ನೋಡಿ ಇಲ್ಲಿ ಒಳಗಡೆ. ಇಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಹೋಗಬೇಕು. ನಮ್ಮ ಹಸ್ಬೆಂಡ್ ರೈಲ್ವೆ ಸ್ಟೇಷನಿಂದ ಬೈಕ್ ತರಕ್ಕೆ ಹೋಗಿದ್ದಾರೆ. ಅವರು ಟ್ರೈನಲ್ಲಿ ಬಂದ್ವಿ. ಈಗೇನೇ ಮ್ಯೂಸಿಯಂ ತೋರಿಸ್ಕೊಂಡು ಹೋಗೋದ ಅಂತ ಮಕ್ಕಳಿಗೆ ನಾವು ನೋಡಿದ್ವಿ, ಬಟ್ ಇವ್ರು ನೋಡಿರಲಿಲ್ಲ ಅಂತ ಹೇಳಿ ತೋರ್ಸಕ್ಕೆ ಬಂದಿದ್ದೀವಿ. ನಮ್ಮ ಹಸ್ಬೆಂಡ್ ಆನ್ ದ ವೇ ಬರ್ತಾರೆ. ಟಿಕೆಟ್ ತಗೊಂಡು ಒಳಗಡೆ ಎಂಟ್ರಿ ಆಗಬೇಕು. ಬಿಟ್ಟಿದ್ದೀನಿ. ಎಲ್ಲರೂ ಒಂದು ಕಡೆ ಹೋಯ್ತಿದ್ದಾರೆ ನೋಡೋಕ್ಕೆ. ನಾವು ಆಲ್ರೆಡಿ ನೋಡಿದ್ದೀನಿ, ಹಂಗಾಗಿ ಮಕ್ಕಳು ನೋಡಿಲ್ಲ ಅಂತೇಳಿ ಕರ್ಕೊಂಬಂದಿದೆ. ತುಂಬಾ ಚೆನ್ನಾಗಿದೆ, ತುಂಬಾ ಗಾಳಿನೂ ತುಂಬ ಚೆನ್ನಾಗಿದೆ. ನಾವು ಬೆಳಗ್ಗೆನೇ ಬೆಂಗಳೂರಿಂದ ಟ್ರೈನಲ್ಲಿ ಬಂದ್ವಿ. ನಮ್ಮಮ್ಮ ಮೈಸೂರಿಗೆ ಬರ್ತೀನಿ ಅಂತ ಅಂದರೆ ನನ್ನ ತಂಗಿಗೆ, ನಮ್ಮ ಚಿಕ್ಕಮ್ಮನ ಮಗಳಿಗೆ ಅವ್ಳ ಪಾಪು ಆಗಿತ್ತು ಅಂತ ನೋಡೋಕೆ ಬರ್ತೀನಿ ಅಂತ ಹೇಳಿ, ಸರಿ ನಾನು ಹಂಗೇ ನೋಡ್ಕೊಂಡು ಹೋಗೋದ ಅಂತ ಹೇಳಿ ಮಗಳನ್ನ ಅಷ್ಟೊತ್ತು ಗಂಟೆ ಎಲ್ಲಿರ್ಸೋದು ಅಂತ ಹೇಳಿ ಅಲ್ಲೇ ಪಕ್ಕದಲ್ಲೇ ರೈಲ್ವೆ ಮ್ಯೂಸಿಯಂ ಇತ್ತಲ್ವ, ಮಕ್ಕಳೆಲ್ಲ ನೋಡಿಲ್ಲ ಅಂತ ಅಂದ್ಕೊಂಡು ಅವ್ರನ್ನೂ ಕರ್ಕೊಂಡೋಗಿ ಕರ್ಕೊಂಬರೋದ ಅಂತ ಹೇಳಿ ನಾನೇ ರೈಲ್ವೆ ಮ್ಯೂಸಿಯಂ ಕರ್ಕೊಂಡೋದೆ. ನಾವು ಅಲ್ಲೇ ರೈಲ್ವೆ ಬ್ಯಾಕ್ ಗೇಟ್ ಹಿಂದ್ಗಡೆನೇ ಇರೋದು ಇದು. ನಾವು ನಡ್ಕೊಂಡು ಬಂದ್ವಿ ರೈಲ್ವೆ ಮ್ಯೂಸಿಯಮ್ಗೆ. ನಮ್ಮ ಹಸ್ಬೆಂಡ್ದು ಬೈಕ್ ಇತ್ತು ಅಂತ ಹೇಳಿ ರೈಲ್ವೆ ಸ್ಟೇಷನಲ್ಲಿ ಅಲ್ಲಿಂದ ಬೈಕ್ ಇಸ್ಕೊಂಡು ಅವ್ರು ಬರೋ ಗಂಟೆ ವೆಯ್ಟ್ ಮಾಡ್ತಿದ್ದೆ. ಅವ್ರು ಬರೋಲ್ಲ, ನೀವು ಹೋಗಿ ನನ್ನ ಕೆಲಸ ಅಲ್ಲೇ ಮೈಸೂರಲ್ಲಿ ಕೆಲಸ ಮಾಡ್ತಿದ್ರು ಅಂತ ಹೇಳಿ ಟಿಕೆಟ್ ತೊಗೊಡ್ತೀನಿ, ನೀನು ಹೋಗು, ಅಮ್ಮ ಬರೋ ಗಂಟೆ ಅಲ್ಲೇ ಇದ್ದು ವೆಯ್ಟ್ ಮಾಡಿಕೊಂಡು ಆಟಾಡಿಕೊಂಡು ಅಮ್ಮ ಬಂದಮೇಲೆ ಬಾ ಹಾಸ್ಪಿಟ್ಲ್ ಹತ್ರ ಅಂತ ಹೇಳಿ ಅವ್ರು ಬಂದು ಟಿಕೆಟ್ ತೊಗೊಟ್ಬಿಟ್ಟು ಹೋದರು. ನಾವು ಬಂದು ಮಕ್ಕಳನ್ನ ಒಳಗಡೆ ಕರ್ಕೊಬಂದು ಅವರು ಬಿಟ್ಬಿಟ್ಟಿದೆ ಆಟಾಡೋಕ್ಕೆ. ನಾನು ಒಂದು ರೌಂಡ್ ಹಂಗೇ, ಯಾಕಂದರೆ ಇಲ್ಲಿ ನಮಗೆ ತುಂಬ ನೆನಪೈತೆ. ಯಾಕಂದರೆ ನಾವು ಲವ್ ಮಾಡಬೇಕಾದ್ರೆ ನಾನು ನಮ್ಮ ಹಸ್ಬೆಂಡು ಇಲ್ಲಿಗೆ ತುಂಬ ಸರಿ ಬಂದಿದ್ವಿ. ಅದ್ರ ಮೆಮೊರೀಸ್ ಎಲ್ಲನೂ ನೆನಪು ಮಾಡ್ಕೋತಾ ಹಾಗೆ ಒಂದು ರೌಂಡ್ ಬಂದ್ವಿ. ಎಲ್ಲ ನೋಡಿಕೊಂಡು ನಾನು ಹಾಗೆ ಇಲ್ಲಿ ಫೋಟೋ ತೊಗೋತಾ ನಿಂತ್ಕೊಂಡ್ಬಿಟ್ವಿ ಒಳಗಡೆ. ಟ್ರೈನ್ ಒಂದು ರೌಂಡ್ ಬರುತ್ತೆ ½ ಒಂದು ಸರಿ, ಅದು ಮೂವ್ ಆಗಿಬಿಡ್ತು, ಬೇಗನೆ ಹೋಗೋದ ಅಂತ ಅಂದ್ಕೊಂಡ್ವಿ. ಅಲ್ಲಿ ಫೋಟೋ ತೊಗೋತಾ ನಿಂತ್ಕೊತಾ ಹಂಗೂ ನಮ್ಮ ಹುಡುಗರು ಓಡಿ ಬಂದರು, ಹಂಗೂ ಸಿಗಲಿಲ್ಲ. ನೆಕ್ಸ್ಟ್ ರೌಂಡ್ ಹೋಗೋದ ಬಿಡು ಅಂತ ಹೇಳಿದೆ. ಆದರೂ ಓಡಿ ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಅಲ್ಲಿ ಮುಖನ ಹೆಂಗೆ ಮಾಡ್ಕೊಂಡು ನಿಂತವ್ರೆ. ಸರಿ ನೆಕ್ಸ್ಟ್ ಟೈಮ್ ಹೋಗೋದ ಬಿಡು, ಇನ್ನೂ ½ ಕಾಯಬೇಕಾಗಿತ್ತು. ಹಂಗಾಗಿ ನೆಕ್ಸ್ಟ್ ಹೋಗೋದ. ಮತ್ತು ಕಾನ್ವೆಂಟ್ ಹುಡುಗರು ಎಲ್ಲ ಬಂದಿದ್ರು, ಹಂಗಾಗಿ ಅದು ಬೇಗನೆ ಮೂವ್ ಮಾಡಿದ್ರು, ಅಷ್ಟೊಂದು ವೆಯ್ಟ್ ಮಾಡಿಸ್ಲಿಲ್ಲ. ಸುಮ್ಮನೆ ಕೂತ್ಕೋತೀರಾ ಅಂತ ಹೇಳಿ ಅಲ್ಲಿ ರೈಲ್ವೆ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಇತ್ತು, ಅದರೊಳಗಡೆ ಎಲ್ಲ ಹೋಗಿ ಕರ್ಕೊಂಡು ಎಲ್ಲರೂ ಹೋಗಿ ತೋರಿಸ್ತಾ ಇದ್ದೆ. ಅವರೆಲ್ಲ ನೋಡ್ತಿದ್ರು. ನಾನು ಇದ್ರೊಳಗಡೆ ಎಲ್ಲ ಹೋಗಿರಲಿಲ್ಲ, ಜಸ್ಟ್ ಹೊರ್ಗಡೆ ಅಷ್ಟೇ ಎಲ್ಲ ನೋಡ್ಕೊಂಡು ಹೋಗಿದ್ದೆ. ಇದ್ರೊಳಗಡೆ ಎಲ್ಲ ಬಂದು ಅಷ್ಟು ಡೀಪಾಗಿ ಏನು ನೋಡಿರಲಿಲ್ಲ. ಇವತ್ತೆಲ್ಲ ನೋಡಿಕೊಂಡು ಇವ್ರಿಗೂ ತೋರಿಸ್ಕೊಂಡು, ಮತ್ತು ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ಟ್ರೈನ್ ಒಳಗೇ ಹೋಟೆಲ್ ಇತ್ತು, ಅಲ್ಲಿಗೂ ಹೋಗಿದ್ದು ನೋಡಿಕೊಂಡು. ಅಲ್ಲಿ ಫುಡ್ಗಳೆಲ್ಲ ಇದ್ದು, ಪಿಜ್ಜಾ ಬರ್ಗರ್ ಅಂತ ಎಲ್ಲ ಇದ್ದು, ಅದೆಲ್ಲನೂ ನೋಡಿಕೊಂಡು ಹಾಗೆ ತಿಂದ್ಕೊಂಡು ಇವ್ರಿಗೂ ತೋರಿಸ್ಕೊಂಡು ನೆಕ್ಸ್ಟು ಟ್ರೈನ್ ಬರೋದಕ್ಕೆ ಲೇಟ್ ಆಗಿತ್ತು ಅಂತ ಹೇಳಿ ಬೇಗನೆ ಅವ್ರನ್ನ ನೋಡಿಸ್ಕೊಂಡು ಹೊರ್ಗಡೆ ಕರ್ಕೊಂಡ್ಬಂದೆ. ಆಗ ಅದಾದಮೇಲೆ ನಮ್ಮ ಅಕ್ಕನ ಮಕ್ಕಳು ಇಬ್ಬರಳು ಆಂಟಿ, ನಾನು ಅಲ್ಲಿ ಪೊಲೀಸ್ದು ಸ್ಟ್ಯಾಚು ಇತ್ತು ಪೊಲೀಸ್ದು, ಹಂಗಾಗಿ ಹೊರ್ಗಡೆ ನಾನು ಪೊಲೀಸ್ ಆಗಬೇಕು ಅಂದ್ಕೊಂಡಿದ್ದೀನಿ. ಹೊರ್ಗಡೆ ಫೋಟೋ ತೆಗಿ ಇವ್ರ ಜೊತೆಲಿ ಅಂತ ಹೇಳಿ ಅವ್ರಿಗೆ ಅದ್ರ ಪಕ್ಕ ನಿಂತ್ಕೊಂಡು ಇಬ್ಬರೂ ಫೋಟೋ ತೆಗೆಸ್ಕೊಂಡ್ರು, ನಾನು ತಗೊಟ್ಟೆ.
ಇಂದ ಫೋಟೋ ಎಲ್ಲ ತೊಗೊಂಡು ಬಂದು ಟ್ರೈನ್ ಅದು ಕೂತ್ಕೊಂಡ್ವಿ. ಅಲ್ಲಿ ಹಾಗೆ ವಿಡಿಯೋ ಮಾಡಿಕೊಂಡು ಅದಾದಮೇಲೆ ಇಲ್ಲೆಲ್ಲ ನೋಡಿಕೊಂಡು ಅಮ್ಮ ಬಂತು ಅಂತ ಹೇಳಿ ಕಾಲ್ ಮಾಡಿದ್ರು. ಅದಕ್ಕೆ ಹೊರಗಡೆ ಬಂದು ಅಲ್ಲಿಂದ ಆಟೋ ಮಾಡಿಕೊಂಡು ಆಸ್ಪತ್ರೆ ಹತ್ರ ಹೋದೆ. ಅಲ್ಲಿ ನಾನು ಏನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಫೋನ್ ಚಾರ್ಜರು ಕಡಿಮೆ ಇತ್ತು, ಹಂಗಾಗಿ ಏನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಮಾತಾಡ್ಸ್ಕೊಂಡು ಬಂದ್ವಿ. ಇವತ್ತಿನ ದಿನ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.